ಎಲ್ಲರೂ ಆರಾಮದಿರ ಅಂತ ಅನ್ಕೊಂಡೇನೆ ನಾನು. ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೆಲ್ಲ ಶೇರ್ ಮಾಡ್ರಿ. ಹುಷಾರ್ ನೋಡ್ರಿ, ಏನಾರ ಬೇಕಂತ ಕೇಳ್ರಿ ಮತ್ತೆ. ಸರಿ ತಗೋಬಾ. ಏನಾತ ತಂಗಿ ಅವ್ವ ಯಾಕಲ್ಲ ಹೋದ್ಲು? ನಾನು ಕರ್ಕೊಂಡು ಕುಂದ್ರಸೋಣ ಅವ್ರು 3 ಜನಕ್ಕೆ. ಅವ್ರಿಗೆ ಇಲ್ಲಿ ಕುಂದ್ರಕ್ಕಾಗತ್ತಿಲ್ಲ, ಏನೆಲ್ಲ ತಂಡಿ ಆಯ್ತಂತ. ಮತ್ತು ಅವ್ರೇನು ತಿಂದಿದ್ದೇ ಇಲ್ಲಲ್ಲ, ಗುಳಿಗೆ ತೊಗೊಂಡು ಹೊತ್ತಾಗಿತ್ತು ಅವ್ರದ್ದು. ಅದಕ್ಕೆ ಸ್ವಲ್ಪ ಏನಾರು ತಿನ್ನಲಿ ಅಂತ ಕುಂದ್ರಸ್ ಬಂದೇನೀಗ, ನಾಷ್ಟ ಕೊಡ್ರಿ ಅಂತೇಳಿ. ಹೌದೇನ, ಚಲೋ ಆತ್ ಬಿಡು. ನಮ್ಮ ಅತ್ತಿ ಮಾವರು ಕರ್ಕೊಂಡು ಹೋಗಿದ್ರೇನ್ರಿ? ಹ್ಞೂ ರೀ, ಪಾಪ ವಯಸ್ಸಾಗೈತಿ, ಇಲ್ಲಿ ತಂಡಿ ಏನಾದಿದ್ರು ಅವ್ರು. ಮತ್ತು ಅಲ್ಲಿ ಕರ್ಕೊಂಡು ಕುಂದ್ರಸೇನ್ರಿ. ಮತ್ತು ಅವ್ರದ್ದು ಗುಳಿಗೆ ತೊಗೊಂಡು ಹೊತ್ತಂತಲ್ರಿ. ಮತ್ತು ಅದಕ್ಕೆ ಸುಮ್ಮನೆ ಹಂಗೆ ಯಾಕೆ ತೊಗೊಂತಾರೆ ಗುಳಿಗೆ ಅಂತೇಳಿ ಸ್ವಲ್ಪ ನಾಷ್ಟ ಕೊಡ್ರಿ ಅಂತೇಳಿ ಹೇಳಿ ಬಂದ ನೋಡ್ರಿ. ಚಲೋ ಆಗ್ಬಿಡ್ರಿ, ನಾನು ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ ರೀ. ಈಗ ಅವ್ರಿಗೆ ನಾವು ಹೇಳೋ ಮಠ ಅವ್ರು ಏನೋ ತಿನ್ನೋಂಗೆ ಇಲ್ರಿ. ಅದಕ್ಕೆ ಗುಳಿಗೆ ತಗೋರಿ, ನಾಷ್ಟ ಮಾಡ್ರಿ ಅಂದಾಗ ಅವ್ರು ಮಾಡೋದದೆಲ್ಲ. ಅಯ್ಯೋ, ನಮ್ಮವ್ರೇನು ಕಡಿಮೆ ಏನ್ರಿ, ನಮ್ಮವ್ರ ಅಂತಕ್ಕಿನ ಅದ ಕರ್ಕೊಂಡು ಕುಂದ್ರಸ್ ಬಂದೆ ನೋಡ್ರಿ ಅಲ್ಲಿ ನಾಷ್ಟ ಅದು ಮಾಡಲಿ ಅಂತೇಳಿ. ವಯಸ್ಸಾದ್ಮೇಲೆ ಸಣ್ಣ ಹುತ್ತಿ ಹಠ ಮಾಡ್ತಾರ ಅಂತಾರಲ್ರಿ, ಅದೇನು ಸುಳ್ಳು ಹೇಳಿ ನೋಡ್ರಿ. ಹೌದ್ರಿ, ಈ ವಯಸ್ಸಾದ್ಮೇಲೆ ಸಣ್ಣ ಹುತ್ತಿ ಹಠ ಮಾಡ್ತಾರ್ರಿ, ತಿನ್ನೋದಕ್ಕೆ ಕುಡಿಯೋದಕ್ಕೆ ಅದೆಲ್ಲ. ಹ್ಞೂ ರೀ, ನಮ್ಮವಾಗಂತೂ ಹೇಳಿ ಸಾಕಾಗ್ಬಿಡ್ತಿತ್ರಿ. ಟೈಮ್ ಅನ್ಸತ್ತಿಗೆ ಊಟ ಮಾಡು, ನಾಷ್ಟ ಮಾಡು ಅಂತೇಳಿ. ಅಯ್ಯೋ, ಇವರು ಹಂಗಾರಿ ನಾಟಕ ತಗೊಂಡೋಗಿ ಮಾಡಿ ಕೊಟ್ಟಾಗ ತಿನ್ನೋದು. ಅವ್ರು ಕೇಳಿ ತಿನ್ಬೇಕಂತಿಲ್ಲೇ ಇಲ್ಲ ನೋಡ್ರಿ. ಇದ್ರೋಗ ಯಾವ್ದಿರ್ಲಿ ಚೇನ್ ಅದು ನಡ್ಕಿಂದ ಐತಲ್ರಿ, ನಡ್ಕಿಂದ ಇರ್ಲಿ ತಗೋರಿ. ನಡ್ಕಿಂದಂತ್ಲಿ ಅವ್ರ ಕೊಳ್ಳಾಗ ಹೆಂಗ್ ಕಾಣ್ತಿತ್ತಳ ಅದು, ಆ ಚೇನಾಗ ಕಾಣ್ತಿರ್ತ ಅವ್ರ ಮುಖನ ಕಾಣಂಗಿಲ್ಲ, ಹಂಗೈತದ. ಯವ್ವ ಸಾಕಾತವ, ಪೊಣ್ಣಾಕ ಸೋಫಾರ ಕುಂದ್ ಸಿಕ್ತು ಕುಂದ್ರಾಕ. ನಾವು ನೋಡಿ ದೊಡ್ಡವ್ರ ನಿಂದ್ರೆ ಸಿಕ್ಕು, ಸಣ್ಣವ್ರು ನಾವು ಕುಂತೇವಿ. ನಾ ಕುಂದ್ರ ಅಂತ ಹೇಳಿದೆ, ಅವ್ರು ಕುಂದ್ರಿಲ್ಲ, ಅದಕ್ಕೆ ನಾನು ಬಂದು ಕುಂತೆ, ನಿನಗೂ ಹೇಳ್ಕೊಂಬಂದೆ. ಪಾಪ ಆಕಿಗೆ ಭಾಳ ವಯಸ್ಸಾಗೈತ್ಲೆ, ಆಕೆ ಕುಂದ್ರಬೇಡ ಅಂತ ಹೇಳೇನೆ. ಹ್ಞೂರವ್ವ, ಎಲ್ಲರ್ಕಿಂತ ವಯಸ್ಸದಕ್ಕೆ ಆಕೆ ಒಬ್ಬಕ್ಕೆ ಇಲ್ಲ. ನೋಡ್ಲಿ ಚಂದ್ರು, ಇದ ಚಲೋ ಐತಿಲ್ಲ ನಡ್ಕಿಂದ. ಹ್ಞೂ ರೀ ಗೌಡ್ರಿ, ಚಂದ ಐತ್ರಿ ಅದ. ಮಸ್ತ್ ಕಾಣ್ತಿತ್ರಿ ಅವ್ರಿಗೆ. ನೀವೇನಂತೀರಿ, ನೀವು ಬೇರೆ ತೊಗೊಂತೀರೇನ್ರಿ ಮತ್ತೆ ಡಿಸೈನ್? ಇಲ್ಲ ರೀ, ತೊಗೊಂಡ್ರೆ 3 ಜನಕ್ಕೆ ಸೇಮ್ ತೊಗೊಳನ್ರಿ ಮತ್ತೆ. ಹೌದಿಲ್ರಿ, ಮತ್ತು ನಾವು ಬೇರೆ ನೀವು ಬೇರೆ ನೋಡಕ್ಕೆ ನೀವು ಚಂದ ಕಾಣಂಗಿಲ್ರಿ. ಸೇಮ್ ಇದ್ರೆ 3 ಜನಕ್ಕೆ ಒಂದೇ ಥರ ಹಾಕ್ಯಾರ ನೋಡ್ರಿ ಅಂತಾರೆ. ಸರಿ ತಗೋರಿ, ನಿಮ್ಗೆ ಹೆಂಗೆ ಅನಿಸ್ತಪ್ಪ? ಇಲ್ಲ ಇದು ನಡ್ಕಿನ ಚೇನ ಮಸ್ತ್ ಐತೆ ನೋಡ್ರಿ, ಚಂದ ಕಾಣ್ತೈತೆ ನಿಮಗೆ. ಅಂಕಲ್ ಆ ಚೇನ ಬ್ಯಾಡ್ರಿಪ್ಪ, ಭಾಳ ಹಾರ್ಡ್ ಕಾಣ್ತಿತ್ತದ. ಹ್ಞೂ ರೀ ಅಂಕಲ್, ಅಷ್ಟು ದೊಡ್ಡದ್ರಿ, ನಮ್ಮ ಕುತ್ಗಿನ ಕಾಣಂಗಿಲ್ರಿ, ಅದ್ರೊಳಗೆ ಚೇನ ಕಾಣ್ತಿತ್ತು, ಹಂಗೈತದೆ. ಹ್ಞೂ ರೀ ಅಂಕಲ್, ಜನ ನೋಡಿದವ್ರ ಇವ್ರೇನು ಬಂಗಾರ ತೋರ್ಸೋಕೆ ಬಂಗಾರ ಹಾಕೊಂಡ್ರೆ ನಾನು ತಂದ್ಗಿಂದಾರ ಮತ್ತು ನಮಗೆ. ಹಂಗೇನು ಆಗಂಗಿಲ್ಲಪ್ಪ, ಚಂದ ಕಾಣ್ತಿತ್ತದ. ನಿಮ್ಗೆ ಹಂಗೆ ಅನ್ಸಾಯ್ತು ಅಷ್ಟೇ. ಚಂದ ಕಾಣ್ತಿತ್ತು ತಗೋರಿ. ಇಲ್ಲ ರೀ ಅಂಕಲ್, ಪ್ಲೀಸ್ ಬ್ಯಾಡ್ರಿಪ್ಪ, ಭಾಳ ದೊಡ್ಡದಾಗ್ತಿತ್ತದ. ಪಪ್ಪ ನೀವಾದ್ರೂ ಹೇಳ್ರಿ ಅಂಕಲ್ಗೆ, ಭಾಳ ಹಾರ್ಡ್ ಆಗ್ತಿತ್ತು ಪಪ್ಪ ಅದು. ಈ ವಿಷಯಕ್ಕೆ ನಾ ತಲೆ ಹಾಕಲ್ಲಪ್ಪ. ನಿಮ್ಮ ಮಾವ್ರ ಬಲ್ಲ, ನೀವು ಬಲ್ಲ, ಅವ್ರ ಪ್ರೀತಿ ಅಂತ ಕೊಡ್ಸಾತ್ತಾರ, ಅವ್ರಿಗೂ ನಿಮಗೆ ಬಿಟ್ಟಿದ್ದು, ನಾವು ನಡಕ್ ಮಾತಾಡಂಗಿಲ್ಲ. ಈಗ ನಾವು ಹೆಂಗೆ ನಮ್ಮ ಸುಸ್ತಾರ ಕೊಡ್ಸ್ಬೇಕಾದ್ರೆ ಅವ್ರಿಗೆ ನಡಕ್ ಬೀಳ್ಬೇಡ್ರಿ ಅಂತಿದ್ವಿ, ಈಗ ನಮಗೂ ಹಂಗೆ ಅಂತಾರೆ ಈಗ ಅವ್ರು. ನೀವು ಬೇಕಾದ್ರೆ ನಿಮ್ಮ ಅವ್ರಿಗೆ ಹೆಂಗಾದ್ರು ಮಾಡಿ ಕನ್ವಿನ್ಸ್ ಮಾಡ್ರಿ. ಡ್ಯಾಡ್ ಸಾರಿ ಸನ್, ಐ ಕಾಂಟ್ ಡೂ ಎನಿಥಿಂಗ್. ಯಪ್ಪ, ಅಷ್ಟು ದೊಡ್ಡ ಚೇನಾ? ಹ್ಞೂ, ಆದ್ರೂ ಭಾಳ ದೊಡ್ಡದಾಗಲಿಲ್ಲ ಅದು. ಅವ್ರ ಮುಖ ಇರೋ ಇಟ್ಟಿಟ್ಟದಾವು, ಅದು ಚೇನ್ ನೋಡ್ರೆ ಅಷ್ಟು ದೊಡ್ಡದೈತಿ. ಈಗ ಅಂಕಲ್ಗಳೇ ನಮಗೆ ಚಲೋ ನೆಕ್ಲೆಸ್ ಕೊಡ್ತಿದ್ರಲ್ಲ, ಸೊ ಅಂಥದ್ದು ಅವ್ರಿಗೂ ಕೊಡಿಸ್ಬೇಕನ್ನೋ ಆಸೆ ಈಗ ಹಳ್ಯಾಗಳಿಗೆ. ಹ್ಞೂ ನೆಕ್ಲೆಸ್ ಎಷ್ಟು ದೊಡ್ಡದು ಕೊಡಿಸ್ಯಾರ ನಮಗೆ ಅವರು. ಹ್ಞೂ, ಎಷ್ಟು ದೊಡ್ಡದಿತ್ತು ನೆಕ್ಲೆಸ್ ನಮ್ಗೆ ಕೊಡಿಸಿರೋದು. ಅದಕ್ಕೆ ಈಗ ಅವರು ದೊಡ್ಡದ ಕೊಡಿಸ್ಬೇಕಂತ ಹೇಳಿ ನಿಂತಾರೆ. ಈಗ ಕೊಡಿಸ್ಲಿ ಅವ್ರು ಬಿಟ್ಟಿದ್ದು. ಸುಮ್ಮನೆ ಮತ್ತೆ ನಾವು ನಡಕ್ಕೆ ಮಾತಾಡಿ ಬಯಸ್ಕೊಂಡು ಎದಕ್ಕೆ ಬೇಕಾದ. ಹೌದಪ್ಪ, ದೊಡ್ಡವ್ರು ನಡಕ್ಕೆ ನಾವು ಬಿಡೋದು ಬೇಡ. ಜಯಕ್ಕ ಅವರೇ, ಕುಸುಮ ಅವರೇ, ಮಾಲಾ ಅವರೇ, ಬರ್ರಿ, ನೀವು ಏನೋ ಬೇಕಂತ ತಗೋ ಬರ್ರಿ. ಅಯ್ಯೋ, ನಮ್ಮ ಕಡೆ ರಗಡು ತುಂಬ್ಯಾವ್ರಿಪ್ಪ ಒಡವೆಗಳ, ಹಾಕೋರೋದೇ ಇಲ್ಲ, ನಾವು ಹಂಗೆ ಮೂಲ್ಯಾಗ ಇಟ್ಟಿರ್ತೀವಿ. ಈಗ ಮದುವೆ ಸಂಭ್ರಮಕ್ಕದ ಹಾಕೋಬೇಕು, ಮತ್ತೆ ಈಗ ತಗೊಂಡ್ರೆ ಮತ್ತೆ ಹಂಗೆ ಮೂಲ್ಯಾಗ ಇಡೋದಾಗ್ತಿತ್ತು ನಾವು. ಅವೆಲ್ಲ ಹಳೆವಾಗಿರ್ತಾವ್ರಿ, ಹೊಸ ತಗೋ ಬರ್ರಿ ಈಗ. ಓ ಬ್ಯಾಡ್ರಿಪ್ಪ, ಮನ್ಯಾಗಿದ್ದು ಹಾಕೊಳಂಗಿಲ್ಲ ನಾವು, ಇನ್ನು ಹೊಸ ತಗೊಂಡು ಎಲ್ಲಿ ಇಟ್ಕೊಳ್ಳೋಣ. ನಮ್ಮ ಮನೆಯವ್ರು ಬೈತಾನೆ ಇರ್ತಾರ, ಮೊದ್ಲು ತಂದು ಕೊಟ್ಟಿದ್ದು ಒಡವೆ ಹಾಕೊಳಕ್ ಆಗಂಗಿಲ್ಲ ನಿಮಗೆ, ಹಂಗೆ ಹಿಂಗೆ ಅಂತೇಳಿ. ನಮ್ದು ಹಂಗಾಯ್ತು ನೋಡ್ರಿ, ಒಡವಿ ತುಂಬ್ಯಾವ್ರಿ, ಹಾಕೊಳಕ್ ಬೇಚಾರ ಅಷ್ಟೇ. ಈಗ ಏನಿದ್ರು ಈಗ ರೋಡ್ ಹಾಕೋಬೇಕು ಅನಿಸ್ತೈತಿ, ಆ ಸ್ಯಾರಿಗೆ ಮ್ಯಾಚಿಂಗ್, ಡ್ರೆಸ್ ಮ್ಯಾಚಿಂಗ್, ಹಂಗಾಗೈತೆ ನೋಡ್ರಿ. ಈಗ ಬಂಗಾರ ಎಲ್ಲ ಕಬೋಳು ಹಾಕಿಡೋದು, ಈಗ ಸೀರೆ ಮ್ಯಾಚಿಂಗ್ ಏನೇನು ಬೇಕಾ ಅವಂಗೆ ಕಲರ್ ಹಾಕೋದು, ಹಂಗಾಗೈತ್ರಿ. ಈಗ ನೋಡಿರಿಲ್ಲ, ಜಾಸ್ತಿ ಯಾರು ಬಂಗಾರ ಹಾಕಂಗಿಲ್ರಿ. ಈಗ ಬಂಗಾರ ಹಾಕೋ ಬಿಟ್ಟಾರ ಜನ. ಹ್ಞೂನ್ರಿ, ಯಾರು ಬಂಗಾರನ ಹಾಕತಿಲ್ರಿ. ಈಗ ಬಂಗಾರ ಮ್ಯಾಗ ಮೋಹ ಹೋಗ್ಬಿಟ್ಟೈತಿ. ಈಗ ಅದು ಬೇರೆ ಗಗನಕ್ಕೆ ನಿಂತಿದ್ದಾಳ್ರಿ, ಬಂಗಾರ ಮ್ಯಾಗ ಮೋಹ ಹೋಗಿ ಈಗ ನಾವು ತಮ್ಮ ಏನು ಅರ್ಬಿ ಹಾಕೊಂಡಿರ್ತಾರಲ್ಲ, ಆ ಅರ್ಬಿಗೆ ಯಾವ ಬೇಕಾವು ಮ್ಯಾಚಿಂಗ್ ಮಾಡಿ ಹಾಕೊಂಡ್ಬಿಡ್ತಾರ್ರಿ. ಹ್ಞೂನ್ರಿ, ಹಂಗಾಗೈತೆ ನೋಡ್ರಿ ಈಗ. ಹ್ಞೂನ್ರಿ, ಅದು ಈಗ ರೋಲ್ಡ್ ಗೋಲ್ಡ್ನು ಬಂಗಾರ ಗತೆ ಬಂದು ಬಿಟ್ಟೈತ್ರಿ ಈಗ. ಅಯ್ಯೋ, ಆ ರೋಲ್ಡ್ ಗೋಲ್ಡ್ ಅಂತೂ ಹಾಕೊಂತಾರ ನಮ್ಮ ಹಳ್ಳ್ಯಾಗ, ದಿಟ್ಟು ಬಂಗಾರ ಅನ್ಬೇಕ್ರಿ, ಹಂಗೆ ತಂದಿರ್ತಾರ ನೋಡ್ರಿ. ರೋಲ್ಡ್ ಗೋಲ್ಡ್ ಯಾವುದು, ಬಂಗಾರ ಯಾವುದು, ಕಣ್ಣು ಹಿಡಿಯಕ ಹಂಗಿಲ್ರಿ, ಹಂಗೆ ಬಂದಿತ್ತು ಈಗ ರೋಲ್ಡ್ ಗೋಲ್ಡ್ ನೆಕ್ಲೆಸ್ ಕೂಡ. ಮತ್ತೆ ಅವ್ರು ಅರ್ಬಿಗ ಒಪ್ಪ ಅಂತ ತಗೊಂಡಿರ್ತಾರೆ, ಮತ್ತೆ ಅಷ್ಟು ಸಖತ್ತಾಗಿ ಕಾಣ್ತಿರ್ತಾವ್ರಿ. ಏನು ಕಾಣ್ತಿರ್ತಾವ ಅವ್ರವನ್ನ ನೋಡಕ್ಕೆ, ಎರಡು ಕಣ್ಣು ಸಾಯಂಗಿಲ್ಲ ನೋಡ್ರಿ, ಅಷ್ಟು ಮಸ್ತ್ ಕಾಣ್ತಿರ್ತಾವ. ದಿಟ್ಟು ಬಂಗಾರ ಅನ್ಬೇಕು. ಅಯ್ಯೋ ಕುಸುಮಕ್ಕರ, ನೀವು ಹಿಂಗಂತ್ರಿ, ನಾನು ಗೆಳತಾರ ಅಂತೂ ಬರೀ ಅವು ಹಾಕೊಂತಾರ್ರಿ.
ಬಂಗಾರ ಹಾಕು ಬಿಟ್ಟಾರ ಅವ್ರು ಬರೇ ನೋಡ್ಕೊಂಡು. ಅಯ್ಯೋ ಆದ್ರೂ ಎಷ್ಟು ಚಂದ ಕಾಣ್ತಾವ ಹೇಳ್ರಿ ಅವು. ಬಂಗಾರ ಬೇಡ ಅದ್ರ ಮುಂದೆ ಹಂಗಿಷ್ಟು ಚಂದ ಕಾಣ್ತಾವ ನೋಡ್ರಿ ಅವು. ಆವಾಗಿನ ಕಾಲ ಐತ್ರಿ ಬಂಗಾರ ಬಂಗಾರ ಅನ್ನೋದು. ಈಗಿನ ಕಾಲದಾಗ ಯಾರು ಇಲ್ಲ ರೀ. ಎಲ್ಲರಿಗೂ ಸಿಂಪಲ್ ಆಗಿರ್ಬೇಕಂತೇಳಿ ಯೋಚನೆ ಮಾಡ್ತಾರೆ ನೋಡ್ರಿ. ಅದು ಯಾವಾಗ ಮದ್ವಿ ಸಂಭ್ರಮ ಇದ್ದಾಗ ಅಷ್ಟ ನೋಡ್ರಿ ಹಾಕೋನೋದು. ಇಲ್ಲ ಬಾಕಿ ಟೈಮ್ ಒಳಗಂತೂ ಮುಟ್ಟಂಗೆ ಇಲ್ಲ. ಅದು ಜಾಸ್ತಿ ಯಾರಿಗೆ ಬಂಗಾರ ಮ್ಯಾಗ ಮೋಹ ಇರ್ತೈತೆ ನೋಡ್ರಿ ಅವ್ರು ಇನ್ನು ಬಂಗಾರ ಬಂಗಾರ ಅಂತಾರ ನೋಡ್ರಿ. ಅವ್ರಿಗೆ ಬಂಗಾರ ಇಲ್ಲ ಇರಕ ಆಗಂಗಿಲ್ಲ ಅಂತವ್ರು ಹಾಕೊಂತಾರ ನೋಡ್ರಿ ಇನ್ನು. ಕೆಲವು ಜನಕ್ಕೆ ಬಂಗಾರ ಬಿಟ್ಟು ಇರಕ ಆಗಿಲ್ಲ, ಭಾಳ ಮೋಹ ಇರ್ತೈತಿ. ಮತ್ತೆ ಅವ್ರಿಗೆ ಸಣ್ಣದಾಗ್ಲಿ ಬಂಗಾರ ತಗೋಬೇಕಂತಿರ್ತಾರ ಅವ್ರು. ನೋಡ್ರಿ ಅದು ಕೆಲವು ಸಲ ಬೇಕಾಗ್ಬಿಟ್ಟಾವ್ರಿ ಬಂಗಾರನು. ನಮ್ಮ ಕಷ್ಟ ಕಾಲಕ್ಕಾದ್ರೂ ಸ್ವಲ್ಪ ಇಟ್ಟ ಬ್ಯಾಂಕ್ ಒಳಗೆ ನಾವು ಕಷ್ಟ ತೀರ್ಸ್ಕೊಳಕಾದ್ರೂ ಬೇಕಾಗ್ತೈತ್ರಿ. ನೋಡ್ರಿ ಬಂಗಾರ ತಗೊಂಡ್ರಿ ಏನು ವೇಸ್ಟ್ ಆಗೋಂಗಿಲ್ರಿ. ಅದು ನಮ್ಗೆ ಏನ ಕಷ್ಟ ಬಂದ್ರು ಇನ್ನೂ ಯೂಸ್ ಆಗ್ತೈತೆ ಅದು. ಯಾರು ಅಂಕಲ್ ಅದು ಬಾಜುಕ್ ಇನ್ನೊಂದು ಚಂದ ಐತೆ ನೋಡ್ರಿ, ರೈಟ್ ಸೈಡ್ ಬೇಕಾದ್ರೆ ಓಕೆ ರೀ. ಹಾಂ ಹಾಂ ಅದು ಚಂದ ಐತೆ ನೋಡ್ರಿ. ಓಕೆ ಅದಂದ್ರೆ ಓಕೆ ರೀ. ಹ್ಞೂ ರೀ ಅದಂದ್ರೆ ನಂಗೂ ಇಷ್ಟ ಆಗಿತ್ತು ರೀ. ಅದು ಚಂದ ಐತೆ ನೋಡ್ರಿ. ಯಾವುದು ಇದು ನೋಡಪ್ಪ ಅದು ಎಷ್ಟು ತಳ್ಳಗೈತಿ, ಬ್ಯಾಡಪ್ಪ ಅದು. ಸರಿ ತಗೋರಪ್ಪ, ನಮಗೂ ಬೇಡ ನಿಮಗೂ ಬೇಡ. ತಡ್ರಿ ಸೇಠ್ಜಿ ಅದು ನಿಮ್ಗೆ ಎಡಗೈ ಮ್ಯಾಗ ಕೈಯಾಗೈತಲ್ರಿ ಅದು ಕೊಡ್ರಿ ಇಲ್ಲಿ. ಇದ್ರಿ ಹಾಂ ತಗೋರಿ. ಇದು ಮಸ್ತ್ ಐತೆ ನೋಡ್ರಪ್ಪ, ನಮಗೂ ಬೇಡ ನಿಮಗೂ ಬೇಡ. ನಿಮಗೂ ಇದು ಚಿಂತೆ ಬೇಡ ನಮಗೂ ಚಿಂತೆ ಬೇಡ. ಇದು ಮಸ್ತ್ ಐತೆ ನೋಡ್ರಿ. ಓ ಬಾಬಾ ಏನು ಸೆಲೆಕ್ಷನ್ ರೀ ಗೌಡ್ರೆ, ಮಸ್ತ್ ಐತೆ ನೋಡ್ರಿ. ನೋಡಿ ನೀನು ನೋಡು. ಮಸ್ತ್ ಐತ್ರಿ, ನಂಗೂ ಇಷ್ಟ ಆತ್ರಿ ಇದು. ಚಂದ ಐತೆ ನೋಡ್ರಿ ಇದು. ಇಲ್ಲೇ ತೋರಿಸ್ರಿ. ನೋಡ್ರಿ ಇದು. ಚಂದ ಐತಲ್ರಿ ಇದೆ. ಹಾಂ ಜಾಸ್ತಿ ತಳ್ಳಗೂ ಇಲ್ಲ ಜಾಸ್ತಿ ದೊಡ್ಡದು ಇಲ್ಲ, ಚಂದ ಐತೆ ನೋಡ್ರಿ ಇದು. ಹಳಿ ಮ್ಯಾಗಳ ನೋಡ್ರಪ್ಪ ಇದೇ ಇರಲಿ. ಇವ್ರೇನು ಬಿಡಕ್ಕೆ ಕಾಣಂಗಿಲ್ಲ. ಸರಿ ತಗೋ ಓಕೆ ಐತಿ, ಅಷ್ಟೇನು ದೊಡ್ಡದು ಇಲ್ಲ. ಓಕೆ ಅಂತೀಯಾ? ಸರಿ ತಗೋ. ಈಗ ಮತ್ತು ಅವ್ರಿಷ್ಟಕ್ಕಾದ್ರೂ ನಾವ್ಯಾಕೆ ಅಡ್ಡಿ ಹೋಗೋದು. ಎಲ್ಲ ತೋರಿಸ್ಲಿ ತಗೋಬೇ ಅತ್ತಿ ನೋಡು. ಚಂದ ಐತಲ್ಲ, ಮಸ್ತ್ ಐತೆ ನೋಡಿದೆ. ಮಸ್ತ್ ಕಾಣ್ತೈತಿ ನಿಮ್ಮ ಕೊಳ್ಳಾಗ. ಜಾಸ್ತಿ ದಪ್ಪು ಕಾಣಂಗಿಲ್ಲ ಜಾಸ್ತಿ ತೆಳ್ಳಗೂ ಕಾಣಂಗಿಲ್ಲ, ಮೀಡಿಯಮ್ ಐತಿ. ಮಸ್ತ್ ಕಾಣ್ತೈತಿ ನೋಡ. ಚಂದ ಐತೆ ತಗೋರಿ, ಇದನ್ನ ತಗೋರಿ. ಸರಿ ತಗೋ ತಗೋರಿ ನೋಡ್ರಿ ನೀವು. ಚಂದ ಐತಲ್ಲ, ಚಂದ ಐತೆ ನೋಡ್ರಿ ಇದು. ಮಸ್ತ್ ಐತೆ ನೋಡ್ರಿ ಡಿಸೈನ್. ಯವ್ವ ಎಲ್ಲರೂ ಚಂದ ಮಸ್ತ್ ಚಂದ ಮಸ್ತ್ ಇದೊಂದೇ ಡೈಲಾಗ್ ಇಟ್ಕೊಂಡು ನಿಂತು ಬಿಟ್ಟಾರ. ಜಲ್ದಿ ಜಲ್ದಿ ತಗೋನಾತೇ ಇಲ್ಲ ಆ ಕಡೆ. ಇನ್ನು ಸೀರೆ ಅದು ತಗೋಬೇಕು ಇವ್ರು. ಇನ್ನೂ ಇದಕ್ಕೆ ಇಷ್ಟೊತ್ತು ಮಾಡಿದ್ರು ಸೀರೆ ಅದು ಯಾವಾಗ ತಗೋನದು ಯವ್ವ. ಸಾಕಾತ್ರವ ಕುಂತ ಚಂದ ತಗೋರಿ ಇದು ನಡೀತೈತಿ ರೀ. ಎಲ್ಲರಿಗೂ ಇಷ್ಟ ಆಗೈತಿದೆ, ಇದ್ರ ತಗೋರಿ. ಸರಿ ತಗೋ ಅಷ್ಟ ಮಾಡ್ತೀನಿ ಅಂತ. ನೀ ಏನಂತಿಲ್ಲ ಕುಸುಮಿ, ತಗೋಲೇನೆ ನೀನು ಅಳಿಯಾಗ? ಹ್ಞೂನ್ರಿ ದಸರಾ ಮಾತೇ ಇಲ್ಲ, ಮಸ್ತ್ ಐತಿ ತಗೋರಿ. ಓಕೆ ಡನ್. ಮಾಲಾ ನೀನೇನಂತಿ, ತಗೋಲಿ ಅದನ್ನ? ಹ್ಞೂನ್ರಿ ತಗೋರಿ. ಸರಿ ತಗೋ. ಸರಿ ತಗೋರಿ, 3 ಜನಕ್ಕೆ ಸೇಮ್ ತಗೊಂಡ್ಬಿಡೋಣ ಅಂತ. ಹ್ಞೂನ್ರಿ ಸೇಮ್ ಅಂದ್ರೆ ಸೇಮ ತಗೊಳ್ಳೋಣ ತಗೋರಿ. ಅದ್ರಾಗ ಏನೈತಿ, ಚಂದ ಕಾಣ್ತೈತಿ 3 ಜನಕ್ಕೆ ಸೇಮ್ ಹಾಕೊಂಡ್ರಿ. ಹಾಂ ರೀ ಅದಕ್ಕೆ ಅಂದೆ. ತಗೋ ಪಚ್ಚೇನ ಹಾಕೊಡು. ಹಾಂ ರೀ ಆಂಟಿ, ಅದು ಸೆಲೆಕ್ಷನ್ ಚಲೋ ಮಾಡಿದ್ರೆ ಬಿಟ್ಟು ಚೇನ್ ಮೂಲೆ ನಂಗೂ ಇಷ್ಟ ಆಯ್ತು ಚೇನ್ ಅದು. ತಗೋರಿ ಇಂಥವ 3 ಬೇಕು ನೋಡ್ರಿ. ಸರಿ ತಗೋರಿ ಪ್ಯಾಕ್ ಮಾಡ್ತೀನಂತೆ. ಮತ್ತೇನಾದ್ರು ಬೇಕೇನ್ರಿ? ಹಾಂ ಉಂಗ್ರ ಒಂದು ತೋರಿಸ್ರಿ ಹುಡುಗರ್ಗೆ. ಉಂಗ್ರ ರೀ, ಸರಿ ತಗೋರಿ. ಇಲ್ಲ ನೋಡ್ರಿ ನಿಮ್ಗೆ ಯಾವ್ದು ಬೇಕು ಅದು ಚೂಸ್ ಮಾಡ್ಕೋರಿ. ಅಂಕಲ್ ಚೈನ್ ಅಂದ್ರೆ ಸಾಕಾಗಿತ್ರಿ, ಸುಮ್ಮನೆ ಯಾಕ್ರಿ ಉಂಗ್ರ ಅದೆಲ್ಲ? ಇರ್ಲಿಪ್ಪ ಅವೆಲ್ಲ ಕೊಡಿಸ್ಬೇಕು, ಹಳೆಯಾದವಂಗ ಅವೆಲ್ಲ ಕೊಡಿಸ್ಬೇಕು, ಸಂಪ್ರದಾಯ ಅವೆಲ್ಲ. ಆಲ್ರೆಡಿ ಚೈನ್ ಕೊಡಿಸಿದ್ರಲ್ಲ ಮತ್ತೆ ಯಾಕೆ ಉಂಗ್ರ ಅಂತೇಳಿ. ಹಂಗಂದ್ರಗಪ್ಪ ಚೈನ್ ಕೊಡಿಸೇವಿ ಉಂಗ್ರ ಕೊಡ್ಸಂಗಿಲ್ಲೇನೆ? ಚೈನು ಕೊಡ್ಸೀವಿ ಅಂದಮೇಲೆ ಉಂಗ್ರನೂ ಕೊಡಿಸ್ಬೇಕಪ್ಪ. ನಾವು ನಿನಗೆ ಪ್ರೀತಿಯಿಂದ ಕೊಡ್ಸಾತೀವಿ, ಯಾಕಂದ್ರೆ ನಮ್ಮ ಮನೆಗೆ ನೀವು ಮೊದಲೇ ಹಳೆಯ ಪ್ರೀತಿಯಿಂದ ಕೊಡ್ಸಾತೀವಿ, ನೀವು ತಗೋಬೇಕಪ್ಪ. ಹಿಂಗೆಲ್ಲ ಬ್ಯಾಡ ಅನ್ಬಾರ್ದು. ಸರಿ ತಗೋರಿ, ನಿಮ್ಮ ಪ್ರೀತಿಗೆ ನಾ ಯಾಕೆ ಅಡ್ಡಿ ಬರಲಿ ಮತ್ತೆ? ಇದಪ್ಪ ಮಾತಂದ್ರೆ 4ನೇ ಸಾಲೊಳಗೆ 2ನೇ ಉಂಗ್ರ ಐತಲ್ರಿ ಅದನ್ನ ತೋರಿಸ್ರಿ. ತೋರ್ಸೋದೇನು ಬೇಡ, ಪ್ಯಾಕ್ ಮಾಡಿಬಿಡ್ರಿ ಮತ್ತೇನೆ. ಒಟ್ಟು ನಮ್ಮ ಹುಡುಗ ಬರ್ಬೇಕು ನೋಡ್ರಿ. ಸರಿ ತಗೋರಿ, ಆಮೇಲೆ ಅವ್ರ ಕೈ ಚೆಕ್ ಮಾಡಿಸಿ ಅದನ್ನು ಪ್ಯಾಕ್ ಮಾಡಿಕೊಡ್ತೀನಿ ಅಂತ. ಅಷ್ಟು ಮಾಡಿರಿ. ನಮಗಲ್ಲಿ ಲಾಸ್ಟ್ನೇ ಲೈನ್ ಒಳಗೆ 3ನೇದು ಐತಲ್ರಿ ಉಂಗ್ರ ಅದು ಕೊಡ್ರಿ. ಲಾಸ್ಟ್ನೇ ಲೈನ್ ಒಳಗೆ 2ನೇದು ಐತಲ್ರಿ ಅದನ್ನು ಕೊಡ್ರಿ ನಂಗೆ. ಸರಿ ತಗೋರಿ, ಅವ್ರಿಗೆ ಕೈ ಚೆಕ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತೀನಂತ. ಸರಿ ತಗೋರಿ, ಎಷ್ಟಾದ ಅಂತ ಹೇಳ್ರಿ ಆಮೇಲೆ. ಹಾಂ ನೀವು ಕುಂತೀರ್ರಿ ನಾ ಬರ್ತೀನಂತ. ಸರಿ ತಗೋರಿ. ವಿಕ್ರಮ್ ಅವರ ಅಜಯ್ ಅವರ ನೀವು ಕುಂತೀರಿ ನಾ ಬರ್ತೀನಂತ. ಸರಿ ತಗೋ ನೀವು ಹೋಗ್ಬಾ. ಯಪ್ಪ ಒಂದು ಕೆಲಸ ಅಂತೂ ಮುಗೀತು. ಇದೇನು ಅಲ್ರಿ, ಇನ್ನು ಮ್ಯಾಗ ಐತೆ ನೋಡ್ರಿ ಅಸಲಿ ಆಟ. ಸೀರೆ ತಗೋರಕ್ಕೆ ಹೋದಾಗ ಐತೆ ನೋಡ್ರಿ, ರಾತ್ರಿನ ಮಾಡಿಸ್ತಾರೆ ಈಗ ಹೆಂಗಸರು ಎಲ್ಲರೂ. ಅದಾದ್ರೂ ನಿಜನ ತಗೋರಿ. ಇದೇನು ಹೇಳಿದ್ರಲ್ರಿ 100ಕ್ಕೆ 100 ಸತ್ಯ ನೋಡ್ರಿ. ಯವ್ವ ನಾವು ಅಲ್ಲಿ ಹಾಸಿಗೆ ಹಾಸ್ಕೊಂಡು ಮಕ್ಕೊಳ್ಳೋ ಚಲೋಲೆ. ನಂಗೂ ಅದ ಅನ್ಸಾದೈತಿ. ಆ ಹಾಸಿಗೆ ಹಾಸ್ಕೊಂಡು ಮಕ್ಕೊಳಂಗಿಲ್ವ, ನಿಮ್ಗೇನು ಹುರುಪು ಬಂದಿರ್ತೈತಿ. ಅಂಥ ಡ್ರೆಸ್ ತಗೋಬೇಕು, ನಾ ಇಂಥ ಸಾರಿ ತಗೋಬೇಕು ಅಂತೇಳಿ. ಯಾವುದಲ್ಲ? ಹ್ಞೂನ್ರಿ, ನಾವೇನು ಅಷ್ಟು ತಡ ಮಾಡಂಗಿಲ್ಲ ತಗೋರಿ ತಗೋನಾಕ ಅದ ಅಂತೇಳಿ. ಅಯ್ಯೋ ಗಿಡ್ಡಿ, ನಂಗೆ ಗೊತ್ತಿಲ್ಲ ಪಾಪ. ರೀ ಅಲ್ಲೇ ಮಾವ ಅತ್ತಿ ಗಿಡ್ಡಿ ಅಂತ ಕರಿಯತ್ತಾನ ಎಲ್ಲರ ಮುಂದೆ. ಅಯ್ಯೋ ಇದ್ರೊಳಗತ್ತ ನಮ್ಮ ಮಿಸ್ಸಸ್ ಅವ್ರ ಒಂದು ಕೈ ಮುಂದದ. ಆಕಿ ಒಂದು ಸೀರೆ ಚೂಸ್ ಮಾಡ್ಬೇಕಂದ್ರೆ ಒಂದು ಸಾರಿನ 1-2 ತಾಸು ಅವ್ರು ಬೇಕು ಆಕಿಗೆ. ಅಯ್ಯ ಯಾವಾಗ ಕರ್ಕೊಂಡು ಹೋಗಿರಿ ನೀವು ನಂಗೆ ಸ್ಯಾರಿ ಚೂಸ್ ಮಾಡಕ್ಕೆ? ವರ್ಷಕ್ಕೆ ಒಂದ್ಸಲ ಕರ್ಕೊಂಡು ಹೋಗಿರ್ತಿದ್ದು, ಯಾವಾಗಾರ ಒಮ್ಮೆ. ಇಲ್ಲ ನಾನೇ ಹೋಗಿ ತೊಗೊಂಬಂದಿರ್ತೀನಿ.
ನೀ ಕರ್ಕೊಂಡೋದಾಗೆಲ್ಲ ಹಂಗೆ ಟೈಮ್ ಮಾಡ್ತೀನಿ ಅಂತೇಳಿ ನಾ ಬರಂಗೇ ಇಲ್ಲ ಈಗ. ಅಬ್ಬಾ ಗೊತ್ತೈತೆ ತಗೋರಿ, ನಿಮಗೆ ಬರೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ನನಗೆ ಹೇಳತ್ತೀರ ನಾ ಹೊತ್ತು ಮಾಡ್ತೀರ ಅಂತೇಳಿ. ಯಾಕ್ರಿ ಹಂಗೆ ಮಾತಾಡ್ತೀರ ನಮ್ಮ ಹೆಣ್ಮಕ್ಳ ಬಗ್ಗೆ? ಒಂದು ಸೀರೆ ಚೂಸ್ ಮಾಡೋದಂದ್ರೆ ಅಷ್ಟು ದೊಡ್ಡ ಕೆಲಸ ಆಯ್ತು. ನಿಮ್ಗೇನು ಗೊತ್ತು? ಆ ಸೀರೆಯಿಂದ ನಾವು ಚಂದ ಕಾಣ್ಬೇಕು, ಎಲ್ಲರಿಗೂ ಚಂದ ಕಾಣ್ಬೇಕು ಅನ್ನೋದೊಂದು ಭಾವನೆಯಿಂದ ನಾವು ಹುಡುಕ್ತಾ ಇರ್ತೀವಿ. ಹೌದೌದಪ್ಪ, ಅದು ದೊಡ್ಡ ಸಾಧನೆ ಅದು. ಮತ್ತೆ ನಿಮಗೇನು ಗೊತ್ತು ಅದ್ರ ಬಗ್ಗೆ? ನಿಮ್ಮ ಗಂಡುಗಳು ಹಿಂಗ ಏನ್ರಿ? ಸೀರೆ ತಗೊಂಡು ಹೋಗೋದಾಗ ಬರೇ ತಡ ಮಾಡ್ತಿ ಅಂತ ಹೇಳ್ತಾರೆ. ನನ್ನ ಗಂಡ ಅಂತ ಹಂಗ ನೋಡ್ರಿ, ಸ್ವಲ್ಪ ಲೇಟ್ ಆಗಂಗಿಲ್ರಿ. ಎಷ್ಟೊತ್ತು ಮಾಡ್ತಿ ನೆಮ್ಮದಿಯಾಗಿ ಒಂದು ಸೀರೆ ತಗೊಳಕ್ ಬಿಡಂಗಿಲ್ರಿ. ಈಗ ನಾಳೆ ನೋಡ್ಬೇಕೀಗ ಎಷ್ಟು ಕಿಟಿ ಮಾಡ್ತಾರೆ ಅಂತೇಳಿ.